ನಮಸ್ಕಾರ ರೀ, ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್ಗೌಡ. ಬೀದರ್ ಜಿಲ್ಲೆಯ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ಕರ್ನಾಟಕದ ಉತ್ತರ ತುತ್ತುದಿಯಲ್ಲಿ ನೆಲೆಸಿರುವ ಈ ಜಿಲ್ಲೆಗೆ ಗಣನೀಯವಾದ ಇತಿಹಾಸ ಮತ್ತು ವೈವಿಧ್ಯಮಯ ಸಂಸ್ಕೃತಿ ಇದೆ. ಈ ಜಿಲ್ಲೆಯಲ್ಲಿ ಔರಾದ್, ಬಸವ ಕಲ್ಯಾಣ, ಬಾಲ್ಕಿ, ಹುಮಾನಾಬಾದ್, ಚಿಟಗುಪ್ಪ, ಕಮಲ್ ನಗರ್, ಹುಲ್ಲೂರು ಹಾಗೂ ಬೀದರ್ ಸೇರಿ ಒಟ್ಟು 8 ತಾಲೂಕುಗಳಿವೆ. ಔರಾದ್ ತಾಲೂಕಿನ ಮುಖ್ಯ ಗ್ರಾಮ ಕರ್ನಾಟಕದ ಅತ್ಯಂತ ಉತ್ತರ ತುತ್ತುದಿ. ಬೀದರ್ ಜಿಲ್ಲೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಈ ಒಂದು ಜಿಲ್ಲೆಯು ಬಹಮನಿ ಸುಲ್ತಾನರ 2ನೇ ರಾಜಧಾನಿಯಾಗಿತ್ತು. ಇಲ್ಲಿರುವ ಕಾರಂಜ ಆಣೆಕಟ್ಟು, ಗುರುನಾನಕ್ ಜೀರಾ, ಸೋಲಾಕಂಬ ಮಸೀದಿ, ಕಾಸಿಂ ಬರೀದ್ ಕಟ್ಟಡ, ಮೊಹಮ್ಮದ್ ಗವಾನ್ ಕಟ್ಟಿಸಿದ ಮದರಸ, ರಂಗಿನ್ ಮಹಲ್, ಪವಿತ್ರ ನರಸಿಂಹ ಜರ್ನಿ ಇವೆಲ್ಲವೂ ಬೀದರ್ ಜಿಲ್ಲೆಯ ಐತಿಹಾಸಿಕ ಆಕರ್ಷಣೆಗಳು. ಶಿಕ್ಷಣದಲ್ಲಿ ಕೂಡ ಬೀದರ್ ಸಮೃದ್ಧವಾಗಿದೆ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯ ಶಿಫಾರಸಿನಿಂದ ಸ್ಥಾಪನೆಯಾದ ಪಶು ಸಂಗೋಪನಾ ಮತ್ತು ಮೀನುಗಾರಿಕೆ ವೈದ್ಯಕೀಯ ವಿಶ್ವವಿದ್ಯಾಲಯವು ಕೂಡ ಇಲ್ಲಿದೆ. ಇದಲ್ಲದೆ ವೈಜ್ಞಾನಿಕ ತರಬೇತಿ ಕೇಂದ್ರವೂ ಇದೆ. ಇದರಿಂದ ಬೀದರ್ ಶೈಕ್ಷಣಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲೂ ಹೆಮ್ಮೆಯ ಸ್ಥಾನ ಪಡೆದಿದೆ. ಇದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈಭವವನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿಸ್ತಾರವಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ.